ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಈಗೇನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಮಂತ್ರಾಲಯದಲ್ಲಿ ರಾಯರ ವರ್ಧಂತಿಯ ಸಲುವಾಗಿ ನಡೆದಿರುವಂತಹ ಆಚರಣೆಗಳು ನೋಡಿ. ರಾಯರ ಇವತ್ತಿನ ಅಲಂಕಾರದ ಫೋಟೋ ಜೊತೆಯಲ್ಲಿ ಒಂದಷ್ಟು ಸಬ್ಸ್ಕ್ರೈಬರ್ಸ್ಗಳು ಕಳಿಸಿರುವಂತಹ ಫೋಟೋಗಳನ್ನು ಕೂಡ ಹಾಕಿದ್ದೀನಿ. ಇನ್ನು ಬಹಳಷ್ಟು ಕಮೆಂಟ್ಗಳು ಬೆಳಗ್ಗೆಯಿಂದ ನೆಕ್ಸ್ಟ್ ವಿಡಿಯೋ ಹಾಕಿ ನಾನು ಕೂಡ ಬ್ಯುಸಿ ಇದ್ದೆ ನನ್ನ ಕೆಲಸಗಳಲ್ಲಿ. ನಾನು ಕೂಡ ವರ್ಧಂತಿಯ ಆಚರಣೆಗೆ ಎಲ್ಲವೂ ಕೂಡ ಅಣಿ ಮಾಡಿಕೊಳ್ಬೇಕು, ಜೊತೆಯಲ್ಲಿ ಕೆಲಸ ಕಾರ್ಯಗಳು ತಡವಾಯಿತು, ಕ್ಷಮೆ ಇರಲಿ. ಇನ್ನು ವರ್ಧಂತಿಯ ಪೂಜೆ, ನೀವು ಕಾಯಿ ಸಂಕಲ್ಪ ಮಾಡಿಕೊಂಡಂತಹ ಕಾಯಿಯನ್ನು ಏನು ಮಾಡಬೇಕು, ರಾಯರ ಮಠದಲ್ಲಿ ಅವತ್ತಿನ ದಿವಸ ಏನೇನೆಲ್ಲ ನೀವು ಸೇವೆಗಳನ್ನು ಸಲ್ಲಿಸಬಹುದು, ಜೊತೆಯಲ್ಲಿ ಕಳಸವನ್ನು ಯಾವತ್ತೂ ನೀವು ವಿಸರ್ಜನೆಯನ್ನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ಇದರಲ್ಲಿ ಕೊಡ್ತೀನಿ. ಮತ್ತು ನನಗೆ ಸುಮಾರಷ್ಟು ಜನ ಹೆಣ್ಮಕ್ಳು ಕಮೆಂಟ್ ಮಾಡ್ತಾ ಇರುವಂತಹದ್ದು, ಪೀರಿಯಡ್ಸ್ 4ನೇ ದಿವಸ ಆಗುತ್ತೆ, 5ನೇ ದಿವಸ ಆಗುತ್ತೆ, ರಾಯರ ವರ್ಧಂತಿಗೆ ಪೂಜೆ ಮಾಡಬಹುದಾ ಅಂತ ಹೇಳಿ. ಆ್ಯಕ್ಚುಲಿ ನಾವು ರಾಯರ ಪೂಜೆ ಅಂತ ಹೇಳಿ ಬಂದಾಗ 5ನೇ ದಿವಸದ್ದು ನಾವೇನು ತಲೆ ಮೇಲೆ ನೀರು ಹಾಕೋತೀವಿ ಆಗನೇ ಪೂಜೆ ಮಾಡಬೇಕು. ಆದರೆ ನಮಗೆ ರಾಯರ ವರ್ಧಂತಿ ಪದೇ ಪದೇ ಸಿಗೋದಿಲ್ಲ. ಹೀಗಾಗಿ ನಿಮ್ಮ ಸ್ಥಿತಿಯನ್ನು ನೋಡ್ಕೊಳ್ಳಿ ಹೆಣ್ಮಕ್ಳು. ನಿಮ್ಮದು 4ನೇ ದಿವಸಕ್ಕೆ ಎಲ್ಲವೂ ಕೂಡ ಮುಗ್ದಿದೆ, ಇನ್ನೇನು ತೊಂದರೆ ಇಲ್ಲ ಅಂತಂದರೆ 3 ದಿವಸ ಪೂರ್ತಿ ಕಂಪ್ಲೀಟ್ ಆಗಿರಬೇಕು. 4ನೇ ದಿವಸ ಆದರೂ ಪರವಾಗಿಲ್ಲ, ತಲೆಯ ಮೇಲೆ ಸ್ವಲ್ಪ ಗೋಮೂತ್ರವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಂಡು ವರ್ಧಂತಿಯ ಪೂಜೆಯನ್ನು ಮಾಡ್ಕೊಳ್ಳಿ. ಈ ನಾಳೆಗೆ ಆಗೋದೇ ಇಲ್ಲ, 2 ದಿವಸ 3 ದಿವಸ ಅನ್ನುವಂಥವರು ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ. ಈ ಗುರುವಾರ ಏನಿರುತ್ತೆ ಅವತ್ತೂ ಕೂಡ ನಾವು ರಾಯರ ವರ್ಧಂತಿಯ ಪೂಜೆಯನ್ನು ಸಲ್ಲಿಸಬಹುದು. ಆ ವಿಡಿಯೋವನ್ನು ಕೂಡ ನಾನು ಹಾಕ್ತೀನಿ. ಅವತ್ತಿನ ದಿವಸ ಪೂಜೆ ಮಾಡೋರಂತೆ. ಇನ್ನು ನೀವು ಬಹಳ ಪ್ರಶ್ನೆ ಕೇಳ್ತಾ ಇರೋದು ಅಂತಂದರೆ, ಅವತ್ತಿನ ದಿವಸ ಪೂಜೆ ಮಾಡಿ ಬೇರೆ ಕಡೆ ಹೋಗ್ತೀವಿ, ಮನೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ನೋಡಿ, ವರ್ಧಂತಿಯ ಪೂಜೆ ಅಂತ ಹೇಳಿ ನೀವು ರಾಯರನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದರ ನೆಕ್ಸ್ಟ್ ಗುರುವಾರ ಅಂದರೆ ಮಂಗಳವಾರ ವರ್ಧಂತಿ, ಬುಧವಾರ ಗುರುವಾರದ ತನಕನೂ ಕೂಡ ನೀವು ವರ್ಧಂತಿಯ ಸೇವೆಯನ್ನು ಸಲ್ಲಿಸ್ತಾ ಇರ್ತೀರ. ಬುಧವಾರ ಕೂಡ ನಾವು ತುಪ್ಪದ ದೀಪ ಹಚ್ಚಿನೇ ಆ ಕಳಸ ವಿಸರ್ಜನೆ ಮಾಡಬೇಕು. ಇನ್ನು ಮಾರನೇ ದಿವಸನೇ ಗುರುವಾರ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಿರ, ದಯಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗುವಂತಹದ್ದು ಇದ್ದೇ ಇರುತ್ತೆ. ಇಷ್ಟೆಲ್ಲ ನೀವು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದ್ಮೇಲೆ 2 ದಿವಸಗಳ ಕಾಲ ದಯಮಾಡಿ ತಡೀರಿ. ಈ ಪೂಜೆಯನ್ನು ನೀವು ಸರಿಯಾಗಿ ಮಾಡಿದ್ದೆ ಆದರೆ ನಿಮ್ಮ ಎಷ್ಟೋ ಕಷ್ಟ ಕಳೆಯುತ್ತೆ. ನೀವೇ ನನಗೆ ಆಮೇಲೆ ಕಮೆಂಟ್ ಮಾಡ್ತೀರಾ ಒಂದಷ್ಟು ದಿವಸ ಕಳೆದ ಮೇಲೆ. ಅರ್ಧಂಬರ್ಧ ಪೂಜೆ ಮಾಡ್ಲಿಕ್ಕೆ ಹೋಗಬೇಡಿ, ಕಳಸ ಎಲ್ಲ ಹೂರಿ ಬೇರೆ ಕಡೆ ಹೋಗಲಿಕ್ಕೆ ಹೋಗಬೇಡಿ. ಇಲ್ಲ ಆಗೋದೇ ಇಲ್ಲ ನಾವು ಹೋಗಬೇಕು ಅಂತಂದರೆ, ನಾನು ಹೇಳಿದ್ನಲ್ವ, ರಾಯರಿಗೊಂದೆಳೆ ಹೂ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಏನಾಗುತ್ತೆ ನೈವೇದ್ಯ ಇಟ್ಬಿಡಿ, ಕಳಸ ಎಲ್ಲ ಹೂಡಲಿಕ್ಕೆ ಹೋಗಬೇಡಿ. ಕಳಸ ಎಲ್ಲ ಇಟ್ಟ ಮೇಲೆ ನೀಟಾಗಿ ನೀವು ಪೂಜೆಯನ್ನು ಮಾಡಲೇಬೇಕು. ಇನ್ನು ಕಾಯಿ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಂತಹ ಕಾಯಿಯನ್ನು ಏನು ಮಾಡಬೇಕು ನೀವು ಅಂತಂದರೆ, ಯಾರೆಲ್ಲ ವಿಡಿಯೋ ನೋಡಿಲ್ಲ, ರಾಯರ ವರ್ಧಂತಿಯ ಪೂಜೆ ಬಗ್ಗೆ ಮತ್ತೆ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಪೂಜೆ ಯಾವಾಗ ಮಾಡಬೇಕು, ಟೈಮಿಂಗ್ಸ್ ಏನು, ಇದರ ಹಿಂದೆ ರಾಯರ ವರ್ಧಂತಿ ದಿವಸದ ಪೂಜೆ ಬಹಳ ವಿವರವಾಗಿ ಹೇಳ್ಕೊಟ್ಟಿದ್ದೀನಿ. ಆ ಪೂಜೆಯನ್ನು ನೋಡಿ ಅದರಲ್ಲಿ ಕಾಯಿ ಸಂಕಲ್ಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಕಾಯಿನ ನೀವೇನು ಮಾಡಬೇಕು, ರಾಯರ ವರ್ಧಂತಿಯ ದಿವಸದ ಸಾಯಂಕಾಲ ಅಂದರೆ ಮಂಗಳವಾರ ಸಾಯಂಕಾಲ 5:15ರಿಂದ 5:30 ಒಳಗಡೆ ಮತ್ತೆ ನೀವು ಯಥಾ ಪ್ರಕಾರ 11 ದೀಪವನ್ನು ರಾಯರಿಗೆ ಹಚ್ಚಬೇಕು. ಅಂದರೆ 2 ದೀಪ ತುಪ್ಪದಲ್ಲಿ ಹಚ್ಕೊಂಡು, ಇನ್ನು ಮತ್ತೆ 9 ದೀಪ ಮಣ್ಣಿನ ದೀಪ ಹಚ್ಕೊಂಡಿರ್ತೀರಲ್ವ ಬೆಳಗ್ಗೆ, ಎಲ್ಲವನ್ನ ಕೂಡ ಮತ್ತೆ 2 ತುಪ್ಪದಲ್ಲಿ ಹಚ್ಕೊಂಡು, ಇನ್ನು ಮಿಕ್ಕಿದ್ದಕ್ಕೆ 5 ತರಹದ ಎಣ್ಣೆಯನ್ನು ಹಾಕ್ಕೊಂಡೇನೆ ಮತ್ತೆ ದೀಪವನ್ನು ಹಚ್ಚಬೇಕು. ರಾಯರನ್ನು ಪ್ರಾರ್ಥನೆ ಮಾಡಿಕೊಂಡು ನೀವೇನು ಆ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ವ ಕಾಯಿ, ಆ ಕಾಯನ್ನು ಎತ್ತಿ ಕೈಯಲ್ಲಿ ಹಿಡ್ಕೊಂಡು ರಾಯರ ಮುಂದೆ ಹಿಡ್ಕೊಂಡು ಕೈನಲ್ಲಿ ಮನೆಯ ಎಲ್ಲ ಸದಸ್ಯರ ಹೆಸರನ್ನು
ಮತ್ತೆ ಹೇಳಿಕೊಂಡು ಅವರ ಒಳಿತಿಗಾಗಿ ಪ್ರಾರ್ಥನೆ ಮಾಡಿ. ಅವರ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡಿಬಿಟ್ಟು ನೀವು ಅವತ್ತಿನ ದಿವಸ ಏನು ಮಾಡಬೇಕು ಅಂದರೆ ರಾಯರ ಮಠಕ್ಕೆ ತಗೊಂಡು ಹೋಗಿ ಅದನ್ನು ಪೂಜೆ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಮತ್ತು ಕಮೆಂಟಲ್ಲಿ ಹೇಳಬೇಡಿ 20 ಕಿಲೋಮೀಟ್ರ್ ದೂರ 30 ಕಿಲೋಮೀಟ್ರ್ ದೂರ ಅಂತಂದು. ಸಾಯಂಕಾಲನೇ ಹೋಗಿ ಮಠಕ್ಕೆ, ತೊಂದರೆ ಇಲ್ಲ. ಕಾಯಿ ಸಂಕಲ್ಪ ಮಾಡ್ಕೊಂಡಿರುವಂತಹ ಕಾಯಿಯನ್ನು ತೊಗೊಂಡು ಹೋಗಿ, ಸ್ವಲ್ಪ ಪೂಜೆ ಸಾಮಾನು, ಬಾಳೆಹಣ್ಣು, ಹೂ ಎಲ್ಲ ತೊಗೊಂಡು ಹೋಗಿ ರಾಯರಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ಅಲ್ಲಿ ಹೋದಾಗ ಏನೇನೆಲ್ಲ ಸೇವೆಗಳನ್ನ ಮಾಡಬಹುದು ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ದಯಮಾಡಿ ಆ ಸೇವೆಗಳನ್ನ ಮಾಡಿಕೊಡಿ. ಏಕೆಂದರೆ ರಾಯರ ಭಕ್ತರಾದವರು ಅಂತಹ ಮಠಕ್ಕೆ ಹೋಗೋದನ್ನು ಮಿಸ್ ಮಾಡೋಕ್ಕೆ ಆಗೋದಿಲ್ಲ. ಅವತ್ತು ಎಷ್ಟೇ ಕಷ್ಟ ಆದರೂ ರಾಯರ ಮಠಕ್ಕೆ ಪ್ರತಿಯೊಬ್ಬರು ಹೋಗ್ತೀವಿ. ಹೋದಾಗ ಈ ಕಾಯಿಯನ್ನು ತೊಗೊಂಡು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರುವಂತಹದ್ದನ್ನು ಮಾಡಿ. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಆ ಕಾಯಿಯನ್ನು ಇಟ್ಕೊಂಡು ಸಂಕಲ್ಪ ಮಾಡುವಾಗ ಯಾರ್ಯಾರೆಲ್ಲ ಹೆಸರುಗಳನ್ನು ಹೇಳಿಡ್ತೀರ, ಅವ್ರಿಗೆ ಏನೇ ಕಷ್ಟಗಳಿದ್ರೂ ಕೂಡ ರಾಯರು ಅದನ್ನು ಪರಿಹಾರ ಮಾಡ್ತಾರೆ. ನೀವು ಮಠಕ್ಕೆ ಹೋಗಿ ಈ ಕಾಯಿಯನ್ನು ಒಡಿಸ್ಕೊಂಡು ಬರೋದ್ರಿಂದ ಅವ್ರಿಗೇನೇ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ತೊಂದರೆ ಇರಬಹುದು, ಏನೇ ತೊಂದರೆಗಳಿರಲಿ, ನೀವು ಆ ಮಠಕ್ಕೆ ಹೋಗಿ ಕಾಯಿ ಒಡಿಸ್ಕೊಂಡು ಬಂದರೆ ಖಂಡಿತ ಆ ತೊಂದರೆಗಳು ನಿವಾರಣೆ ಆಗುತ್ತೆ. ಇದನ್ನು ತಪ್ಪದೆ ಮಾಡ್ಕೊಳ್ಳಿ. ಇನ್ನು ಕಳಸ ವಿಸರ್ಜನೆ, ನೀವು ಕಳಸ ಉಡಿರುವಂತಹದ್ದನ್ನು ಯಾವಾಗ ತೆಗಿಬೇಕು? ಬುಧವಾರ ಬೆಳಗ್ಗೆ ಯಥಾ ಪ್ರಕಾರ ಮತ್ತೆ ಸ್ವಲ್ಪ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ಅವತ್ತಿನ ದಿವಸ ಏನು ಮಾಡಬೇಕು, ಮತ್ತು ರಾಯರ್ ಫೋಟೋ ಎಲ್ಲ ಒರೆಸೋವಂತಹ ಅಗತ್ಯ ಏನಿಲ್ಲ. ಹಳೆ ಹೂಗಳೆಲ್ಲ ತೆಗೆದುಬಿಟ್ಟು ದೇವ್ರ ಮನೆಯಲ್ಲಿ ಎಲ್ಲ ಹೂಗಳೇನಿರುತ್ತೆ ಎಲ್ಲ ಹೂವನ್ನು ತೆಗೆದು ಎಲ್ಲ ದೇವ್ರ ಫೋಟೋಗಳಿಗೂ ಹೇಗೆ ಹೂ ಇಡ್ತೀರ ಇಟ್ಟು, ರಾಯರ ಫೋಟೋಗೂ ಕೂಡ ಸ್ವಲ್ಪ ತುಳಸಿಯನ್ನು ಇಟ್ಟು ಸ್ವಲ್ಪ ಹೂವನ್ನು ಇಡಿ. 2 ದೀಪ, ಮಣ್ಣಿನ ದೀಪ ಬೇಡ, ಬೇರೆ ದೀಪಗಳನ್ನು 2 ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೇಕು. ದೀಪವನ್ನು ಹಚ್ಕೊಂಬಿಡಿ ಫಸ್ಟ್. ದೇವರ ಮನೆಯಲ್ಲೂ ಫಸ್ಟ್ ತುಳಸಿ ಪೂಜೆ ಮಾಡಿ, ಅವತ್ತು ಕೂಡ ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಚಿ. ಏಕೆಂದರೆ ಇದು ಕೂಡ ನೀವು ರಾಯರ ವರ್ಧಂತಿಯ ನಂತರ ಗುರುವಾರದ ತನಕ ಇದು ರಾಯರ ಪೂಜೆ ಮಾಡಿದಷ್ಟೇ ಪುಣ್ಯ ಬರುತ್ತೆ. ತುಳಸಿ ಪೂಜೆ ಮಾಡಿ ದೇವರ ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚಿಬಿಟ್ಟು, ಅದಾದಮೇಲೆ ರಾಯರ ಮುಂದೆ ದೀಪ ಹಚ್ಚಿದ್ದಾದಮೇಲೆ ಕಳಸ ತೆಗಿಬೇಕು. ಈ ಕಳಸ ಇಡೋದ್ರಲ್ಲಿ ಬಹಳಷ್ಟು ಜನರಿಗೆ ಇನ್ನೂ ಭಯ. ನಮ್ಮ ಮನೆ ದೇವರ ಕಳಸ ಇರುತ್ತೆ, ತೆಗಿಬಹುದಾ ಹೇಗೆ ಅಂತಂದು. ಏನೂ ತೊಂದರೆ ಆಗೋದಿಲ್ಲ. 1 ದಿವಸದ ಮಟ್ಟಕ್ಕೆ 2 ಕಳಸ ಹೂಡಿದ್ರೆ ತೊಂದರೆ ಆಗುತ್ತೆ. ಆ ಕಳಸವನ್ನು ಹಿಂದಿನ ದಿವಸ ತೆಗೆದುಬಿಡಿ. ರಾಯರ ಹೆಸರಿನಲ್ಲಿ ಕಳಸ ಹೂಡಿ, ಬಹಳ ಶ್ರೇಷ್ಠ ಅದು ರಾಯರ ಹೆಸರಿನಲ್ಲಿ ಕಳಸ ಹೂಡೋದು. ಇನ್ನು ಮಾರನೇ ಬೆಳಗ್ಗೆ 1 ದಿವಸದ ಮಟ್ಟಕ್ಕೆ ನೀವು ಕಳಸ ತೆಗೆಯೋದು. ಬುಧವಾರ ಆದರೂ ಪರವಾಗಿಲ್ಲ, ಕಳಸ ತೆಗೆದ ತಕ್ಷಣ ರಾಯರದ ಕಳಸ ತೆಗೆದುಬಿಟ್ಟು ನಿಮ್ಮ ಮನೆ ದೇವರ ಕಳಸವನ್ನು ಹೂಡ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. ಆಯಿತಾ? ಇನ್ನು ಕಳಸ ದೀಪ ಹಚ್ಚಿದ್ದಾದಮೇಲೆ ಆ ರಾಯರದೇನು ಕಳಸ ಇಟ್ಟಿರ್ತೀವಿ ಆ ಕಾಯಿಯನ್ನು ತೆಗೆದುಬಿಟ್ಟು ಮಾವಿನ ಎಲೆಗಳನ್ನೆಲ್ಲ ತೆಗೆದ ತಕ್ಷಣ ನೀವು ಯಾರು ಕಳಸ ತೆಗಿತೀರಾ ಫಸ್ಟು ಆ ಎಲೆ, ನೀವೇನು 9 ಎಲೆಯನ್ನು ಇಟ್ಟು ಕಳಸ ಇಟ್ಟಿರ್ತೀರ ಅದರಲ್ಲಿ 1 ಎಲೆ ತೊಗೊಂಡು ಸ್ವಲ್ಪ ತೀರ್ಥವನ್ನು ಮೊದಲು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದಾದಮೇಲೆ ಆ ಟೈಮ್ಗೆ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ನಾನ ಆಗಿದರೆ ಅವ್ರಿಗೂ ಕೂಡ ಪ್ರೋಕ್ಷಣೆ ಮಾಡಿ, ಇಲ್ಲ ಸ್ನಾನ ಆದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಬಹಳ ಶಕ್ತಿಶಾಲಿಯಾದಂತಹ ಒಂದು ತೀರ್ಥಕ್ಕೆ ಸಮಾನ. ಅದು ಅಂತಿಂತ ನೀರಲ್ಲ, ಅದು ರಾಯರ ಒಂದು ತೀರ್ಥಕ್ಕೆ ಸಮಾನ ಅಂಥೇಳಿ ಭಾವಿಸಿ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದೇ ಮಾವಿನ ಎಲೆಯಿಂದ ನಿಮ್ಮ ಮನೆಯ ಮೂಲೆಗೂ ಕೂಡ ಆ ನೀರನ್ನು ಪ್ರೋಕ್ಷಣೆ ಮಾಡಿ. ಯಾವ ಮೂಲೆಯಲ್ಲಿ ಏನೇ ಒಂದು ನಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ಉಳಿಯೋದಿಲ್ಲ, ಅಷ್ಟು ಒಂದು ಶಕ್ತಿ ಇರುತ್ತೆ. ಅದಾದಮೇಲೆ ಮಿಕ್ಕಿದ ನೀರನ್ನು ಏನು ಮಾಡಬೇಕು ಅಂತಂದರೆ ಒಂದು ವಾಟರ್ ಕ್ಯಾನ್ಗೆ ಹಾಕಿ ಸಂಗ್ರಹ ಮಾಡಿ ಇಟ್ಕೊಳ್ಳಿ. ಚೆಲ್ಲಿಕ್ಕೆ ಹೋಗಬೇಡಿ. ಈ ನೀರನ್ನು ಯಾವ ರೀತಿ ಯಾವ ತೊಂದರೆಗಳಿಗೆ ನಾವು ಬಳಸ್ಕೋಬಹುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕಳಸ ವಿಸರ್ಜನೆ ಬಗ್ಗೆ ಎಲ್ರಿಗೂ ಕೂಡ ತಿಳಿತು ಅಂತ ಹೇಳಿ ಭಾವಿಸ್ತೀನಿ. ಅವತ್ತಿನ ದಿವಸ ರಾಯರಿಗೆ ಇನ್ನೇನು ದೀಪ ಹಚ್ಚಿದ್ದಾದಮೇಲೆ ಕಳಸ ವಿಸರ್ಜನೆ ಮಾಡ್ತೀರಾ, ಊದ್ಗಡ್ಡಿಯನ್ನು ಬೆಳಗ್ಬಿಟ್ಟು 2 ಬಾಳೆಹಣ್ಣು ಕಲ್ಸಕ್ರೆನೋ ಏನಾದರೂ ರಾಯರಿಗೆ ನೈವೇದ್ಯವನ್ನು ಮಾಡಿ ಅರ್ಪಣೆ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಗುರುವಾರ ಬರುತ್ತೆ, ಬುಧವಾರ ಆದಮೇಲೆ ಗುರುವಾರ ಬರುತ್ತೆ. ಅತ್ಯಂತ ವಿಶೇಷವಾಗಿದೆ ಈ ಗುರುವಾರ. ನೆಕ್ಸ್ಟ್ ವಿಡಿಯೋನಲ್ಲಿ ಗುರುವಾರದ ಪೂಜೆ ಬಗ್ಗೆ ಹೇಳ್ಕೊಡ್ತೀನಿ. ಇನ್ನು ವರ್ಧಂತಿಯ ದಿವಸ ರಾಯರ ಮಠದಲ್ಲಿ ನೀವು ಏನೇನೆಲ್ಲ ಸೇವೆಗಳನ್ನು ಮಾಡಿಸಬಹುದು ಅಂತಂದರೆ ಅಭಿಷೇಕ ಕೊಡಬಹುದು. ಇಂದಿನ ದಿವಸನೇ ಹೋಗಿಬಿಟ್ಟು ರಾಯರ ಮಠದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಅಭಿಷೇಕಕ್ಕೆ ಕೊಡಬಹುದು. ಇದರ ಬಗ್ಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲ ನಾಳೆ ಯಾರೆಲ್ಲ ರಾಯರ ಮಠಕ್ಕೆ ಹೋಗ್ತೀರಾ ಹೂವಿನ ಜೊತೆಗೆ ಸ್ವಲ್ಪ 1 ಮೊಳದಷ್ಟಾದರೂ ಕೂಡ ರಾಯರಿಗೆ ತುಳಸಿಯನ್ನು ತಗೊಂಡು ಹೋಗಿ ಕೊಡಿ, ಬಹಳ ಒಳ್ಳೆಯದು. ನಿಮ್ಮ ಎಷ್ಟೋ ಕಷ್ಟ ಕಳೆಯುತ್ತೆ ರಾಯರಿಗೆ ತುಳಸಿ ತಗೊಂಡೋಗಿ ಕೊಡೋದ್ರಿಂದ. ನಿಮಗೆ ರಾಯರು ಶಕ್ತಿ ಕೊಟ್ಟಿದ್ದರೆ ನಾಳೆ ಒಂದು 11 ಜನಕ್ಕೋ ಒಂದು 21 ಜನಕ್ಕೋ ನಿಮ್ಮ ಕೈಲಾದ ಏನಾದರೂ ಸ್ವಲ್ಪ ಪ್ರಸಾದವನ್ನು ಮಾಡಿ ತಗೊಂಡು ಹೋಗಿ ಹಂಚಬಹುದು. ಮಠದಲ್ಲಾದರೂ ಹಂಚಿ, ಇಲ್ಲ
ಯಾರೋ ಕೇಳಿದ್ರು ಅಂಗನವಾಡಿನಲ್ಲಿ ಹಂಚ್ತೀನಿ ಅಂತಂದು. ನೋಡಿ 10 ಜನ ದೊಡ್ಡವರಿಗೆ ನಾವು ಈ ರೀತಿ ಪ್ರಸಾದ ಕೊಡೋಕ್ಕಿಂತ ಒಬ್ಬರು ಮಕ್ಕಳಿಗೆ ಕೊಟ್ಟರೆ 10 ಜನ ದೊಡ್ಡವರಿಗೆ ಕೊಟ್ಟಷ್ಟು ಸಮ. ನೀವು ಯಾವಾಗಲೇ ಬೆಳಗಿಂದ ಸಂಜೆ ಒಳಗಡೆ ಯಾವಾಗ ಹಂಚಿದ್ರೂ ಪರವಾಗಿಲ್ಲ, ರಾಯರ ಎದುರುಗಡೆ ನೀವೇನು ನೈವೇದ್ಯ ಮಾಡಿರ್ತೀರ ಅದನ್ನ ಇಟ್ಬಿಟ್ಟು ರಾಯರ ಎದುರುಗಡೆ ನಾವು ಬೆಳಗ್ಗೆನೇ ತುಳಸಿ ತೀರ್ಥ ಮಾಡಿ ಇಟ್ಕೊಂಡಿರ್ತೀವಲ್ವ, ಹೇಳ್ಕೊಟ್ಟಿದ್ದೆ ಅಲ್ವ ನಾನು ತುಳಸಿ ತೀರ್ಥ ಮಾಡೋದು. ಆ ತೀರ್ಥವನ್ನು ಒಂದು ಹೂವಿನಿಂದ ಆ ಪ್ರಸಾದಕ್ಕೆ ಪ್ರೋಕ್ಷಣೆ ಮಾಡಿ, ಹಾಗೆ ಹಂಚಬಾರ್ದು. ಪ್ರೋಕ್ಷಣೆ ಮಾಡಿಬಿಟ್ಟು ನಿಮ್ಗೇನು ಕಷ್ಟ ಇದೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಒಂದು 11 ಜನಕ್ಕೆ ಹಂಚುವಂತಹದ್ದನ್ನು ಮಾಡಿ. ಇಲ್ಲ ಮಠದ ಹತ್ರ ಕೊಟ್ಟರು ನಡೆಯುತ್ತೆ. ನೀವು ಹಂಚುವಂತಹ ಏನೇ ಪ್ರಸಾದಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಬಾರ್ದು. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಅದು ರಾಯರ ಮುಂದೆ ಇಡೋದಕ್ಕೇ ಬರೋದಿಲ್ಲ. ನೀವು ಜನಕ್ಕೆ ಹಂಚ್ತೀನಿ ರಾಯರಿಗೆ ನೈವೇದ್ಯ ಇಡೋದಿಲ್ಲ ಅಂದ್ರೂ ಯಾವ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿ ಜನರಿಗೆ ಯಾವ ಪ್ರಸಾದನೂ ನಾಳೆ ಹಂಚೋದಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾಗೆ ನೀವೇನಾದರೂ ಮಾಡಿ ಹಂಚಬಹುದು. ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಒಂದಷ್ಟು ಜನಕ್ಕೆ ಕಲ್ಲು ಸಕ್ಕರೆ ಹಂಚಿಬಿಡಿ ತೊಗೊಂಡೋಗಿ, ಒಂದು ಬಾದಾಮಿ ಒಂದು ಕಲ್ಲು ಸಕ್ಕರೆ. ಬಾದಾಮಿನೂ ಆಗೋದಿಲ್ವಾ, ಬರೀ ಕಲ್ಲು ಸಕ್ಕರೆ ಹಂಚಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಮಠದಲ್ಲಿ ಹೋದಾಗ ಹೆಜ್ಜೆ ನಮಸ್ಕಾರ ಹಾಕಬಹುದು. 3 ಇಲ್ಲ 5 ಪ್ರದಕ್ಷಿಣೆ ಅಂದರೆ ಬೃಂದಾವನದ ಸುತ್ತ ಪ್ರದಕ್ಷಿಣೆಯನ್ನು ಹಾಕುವಂತಹ ಸೇವೆಯನ್ನು ರಾಯರಿಗೆ ನಾಳೆ ಸಮರ್ಪಣೆ ಮಾಡಬಹುದು. ನಾಳೆ ಇನ್ನೊಂದು ವಿಶೇಷ ಸೇವೆ ಏನು ಅಂತಂದರೆ ಮಠದಲ್ಲಿ ಕುಳಿತುಕೊಂಡು ಸಂಪೂರ್ಣವಾಗಿ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದು ಬಹಳ ಒಳ್ಳೆಯದು. ಪುಸ್ತಕ ರಾಯರ ಯಾವುದಾದ್ರೂ ಪುಸ್ತಕದಲ್ಲಿ ಪೂರ್ತಿಯಾಗಿರುತ್ತೆ. ಈಗ ಇಲ್ಲ ಅಂತಂದ್ರೂ ಮೊಬೈಲ್ನಲ್ಲೇ ವಿತ್ ಲಿರಿಕ್ಸ್ ಸಮೇತ ಬಂದುಬಿಡುತ್ತೆ. ಯೂಟ್ಯೂಬ್ನಲ್ಲೇ ಫೋನಲ್ಲೇ ನೋಡಿಕೊಂಡು ಸೌಂಡ್ನ ಫುಲ್ ಕಡಿಮೆ ಮಾಡಿಕೊಂಡು ಮೊಬೈಲ್ನಲ್ಲೇ ನೋಡಿಕೊಂಡು ಹೇಳುವಂತಹದ್ದನ್ನು ಕೂಡ ಮಾಡಿ ತಪ್ಪಾಗಿ ಹೇಳಬೇಡಿ. ಇನ್ನೊಂದಷ್ಟು ಜನ ಕೇಳ್ತಾ ಇರುವಂತಹದ್ದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಪೂರ್ತಿಯಾಗಿ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಅಕ್ಷರಗಳು ತಪ್ಪಾಗ್ತಿದೆ ಅಂತಂದರೆ ಶ್ರೀರಾಮ ರಾಮ ರಾಮೇತಿ ರಮೆ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಶ್ಲೋಕವನ್ನು ಒಂದಷ್ಟು ಬಾರಿ 21 ಸಾರ್ತಿನೋ 48 ಸಾರ್ತಿನೋ ಹೇಳ್ಕೊಂಡ್ಬಿಡಿ. ನೀವು ಸಂಪೂರ್ಣವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಪುಣ್ಯ ನಿಮಗೆ ಲಭ್ಯವಾಗುತ್ತೆ. ಇದು ಕೂಡ ವಿಷ್ಣು ಸಹಸ್ರನಾಮದಲ್ಲೇ ಇರುವಂತಹ ಒಂದು ಶ್ಲೋಕ, ಅಷ್ಟು ಶಕ್ತಿಶಾಲಿಯಾದಂತಹ ಶ್ಲೋಕ ಇದು. ಇನ್ನು ಮಠದಲ್ಲಿ ಇನ್ನೇನು ಸೇವೆ ಮಾಡಬಹುದು ಅಂತಂದರೆ 2 ತುಪ್ಪದ ದೀಪವನ್ನು, ಮಣ್ಣಿನ ದೀಪ ತಗೊಂಡು ಹೋಗಿ 2 ಮಣ್ಣಿನ ದೀಪವನ್ನು ಹಚ್ಚುವಂತಹದ್ದು ಕೂಡ ಬಹಳ ಶ್ರೇಷ್ಠ. ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತಗೊಂಡು ಹೋಗಬೇಕು, ಅದರಲ್ಲಿ 2 ಮಣ್ಣಿನ ದೀಪ ಇಟ್ಬಿಟ್ಟು ಅರಿಶಿನ ಕುಂಕುಮ ಸ್ವಲ್ಪ ತುಳಸಿ ಹೂವು ಎಲ್ಲ ಇಟ್ಟು 2 ಹೂ ಬತ್ತಿ ಹಾಕಿ ಸ್ವಲ್ಪ ತುಪ್ಪದ ಬತ್ತಿ ಹಾಕಿ ಹಚ್ಚೋದಕ್ಕಿಂತ ಮೊದಲು ರಾಯರ ಬೃಂದಾವನದ ಸುತ್ತ ಮೊದಲು ಪ್ರದಕ್ಷಿಣೆ ಹಾಕಿಬಿಡಿ. ತದನಂತರ ನಿಮ್ಮ ಕಷ್ಟಗಳೇನಿದೆ ಎಲ್ಲವನ್ನ ರಾಯರೆದುರುಗಡೆ ಕುಳಿತು ಹೇಳಿಕೊಂಡು ಆಮೇಲೆ ರಾಯರೆದುರುಗಡೆ ಕೂತೇನೆ ಈ ದೀಪವನ್ನು ಹಚ್ಚಿ. ಬೆಂಕಿಗಡ್ಡಿನಲ್ಲಿ ಹಚ್ಚಬೇಡಿ, ಊದ್ಗಡ್ಡಿನಲ್ಲಿ ಹಚ್ಚಿ. ಇಲ್ಲ 2 ಬತ್ತಿ ಮಾಡ್ಕೊಂಡು ಹೋಗಿರಿ, ಎಣ್ಣೆದೋ ತುಪ್ಪದ್ದೋ. ಆ ಬತ್ತಿಯಿಂದ ಹಚ್ಚಿಬಿಟ್ಟು ರಾಯರಿಗೆ ಬೆಳಗ್ಗೆ ಅದನ್ನು ಬೆಳಗ್ಬಿಟ್ಟು ರಾಯರ ಮುಂದೆನೇ ಉರಿಯೋ ತನಕ ಬಿಟ್ಟುಬಿಡಿ. ರಾಯರಿಗೆ ದಯಮಾಡಿ ಯಾರು ಕೂಡ ಬೆಲ್ಲದ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಬೇಡಿ. ತುಂಬ ಕಷ್ಟಗಳು ಮೈಮೇಲೆ ಬರುತ್ತೆ. ರಾಯರಿಗೆ ಬೆಲ್ಲದ ದೀಪಾರಾಧನೆ ಮಾಡಬಾರ್ದು. ಮಠದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಹಚ್ಚಲಿಕ್ಕೆ ಹೋಗಬೇಡಿ. ನೀವೇನೇ ಮಾಡ್ತೀನಿ ಅಂದರೂ ಮಣ್ಣಿನ ದೀಪದ ಆರಾಧನೆ ರಾಯರಿಗೆ ಬಹಳ ಶ್ರೇಷ್ಠ. ಇದೆಲ್ಲ ಏನೂ ಸೇವೆ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ವಾ, ದಯಮಾಡಿ ಹೋಗಿಬಿಟ್ಟು ನಾಳೆ ತಪ್ಪದೆ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಜನ್ಮಾಂತರದ ಪಾಪ ಕರ್ಮಗಳು ಸುಟ್ಟು ಭಸ್ಮವಾಗಿಬಿಡುತ್ತೆ. ನಾಳೆ ರಾಯರ ದರ್ಶನದಿಂದ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಳ್ಳಿ. ಯಾರೋ ಒಬ್ಬರು ಮೆಸೇಜ್ ಹಾಕಿದರು, ನನಗೆ ತುಪ್ಪ ಅದೆಲ್ಲ ನನಗೆ ತಗೊಳ್ಳೋವಂತಹ ಶಕ್ತಿ ಇಲ್ಲ, ಹಾಗಾಗಿ ಸರಳವಾಗಿ ಪೂಜೆ ಮಾಡಬಹುದಾ ಅಂತಂದು ಅಂಥವ್ರಿಗೆ ಹೇಳೋವಂತಹದ್ದಿಷ್ಟೇ. ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಹೇಳ್ಕೊಟ್ಟಿರ್ತೀವಿ. ನೀವು ಮಾರುಗಟ್ಲೆ ಹೂವು ಹಾಕ್ಬಿಡಿ. ನಿಮ್ಗೇನು ನಿಮ್ಮ ಮನೆ ಅಕ್ಕಪಕ್ಕ ಸಿಗುತ್ತೋ ಅಂತಹ ಹೂವನ್ನು ಇಟ್ಟು 1 ಕುಡಿ ತುಳಸಿಯನ್ನು ಮುರಿದಿಟ್ಟು 2 ದೀಪವನ್ನು ನಿಮಗೇನು ಅನುಕೂಲ ಆಗುತ್ತೋ ಆ ಥರದ್ದಲ್ಲೇ ಹಚ್ಚಿ. ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಖಂಡಿತ. ಈಗ ಶಕ್ತಿ ಇಲ್ದಿದ್ರು ಮುಂದೆ ಕೂಡ ನಿಮಗೆ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಆ ಶಕ್ತಿಯನ್ನು ನಿಮಗೆ ರಾಯರು ಕೊಡ್ತಾರೆ. ಏನಿರುತ್ತೆ ಅದರಲ್ಲಿ ಪೂಜೆ ಮಾಡುವಂತಹದ್ದನ್ನು ಮಾಡಿ. ಆ ಕಮೆಂಟ್ ನನ್ನ ಮನಸ್ಸಿಗೆ ಬಹಳ ನೋವುಂಟು ಮಾಡಿತು. ನನ್ನನ್ನು ಮೊದಲೇ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ನಿಮಗೆ ಪೂಜೆಗೆ ಏನಾದರೂ ನಾನು ಅನುಕೂಲ ಮಾಡಿಕೊಡ್ತಿದ್ದೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊತ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ.